ತೆಗ್ದಾ? ವೆರಿ ಗುಡ್. ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಲಾಸ್ಟ್ ಡೇ ಆಫ್ ಕ್ಲೀನಿಂಗ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇನ್ನೆರಡು ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆಲ್ಲ ಶಾಪಿಂಗ್ ಮಾಡಬೇಕು, ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಅದ್ರ ಜೊತೆ ವಿಡಿಯೋ ಎಡಿಟಿಂಗ್ ಅಂತ ಹೇಳಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಲಾಸ್ಟ್ ಕ್ಲೀನಿಂಗ್ ವಿಡಿಯೋದ ಮುಂದಿನ ಪಾರ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ ಎಲ್ಲರೂ ಸೇರಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನನಗೆ ಸ್ಕ್ರೀನ್ ಅನ್ನ ತೆಗಿಲಿಕ್ಕೆ ಬಂದಿರಲಿಲ್ಲ, ಹಾಗಾಗಿ ಹಸ್ಬೆಂಡ್ ಅದನ್ನೆಲ್ಲ ತೆಗಿತಾ ಇದ್ರು. ಇನ್ನೊಂದು ಕಡೆ ನಾವು ಮಕ್ಕಳು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲೇ ಇದ್ರು, ಹಾಗಾಗಿ ಸ್ವಲ್ಪ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡ್ತಾ ಇದ್ರು. ಜೊತೆಗೆ ನಾನಿಲ್ಲಿ ಗೋಡೆನ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಗೋಡೆಯಲ್ಲಿ ಈ ಸೋಫಾ ಇಡತ್ತಲ್ವಾ, ಅಲ್ಲಿ ಸ್ವಲ್ಪ ಕಲೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಲಾಸ್ಟ್ ಒಂದು ಸಾರಿ ಹೀಗೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ಒಂದು ಸ್ಪಾಂಜನ್ನು ನೋಡಿದ್ದೆ. ಅದನ್ನು ಆರ್ಡರ್ ಮಾಡಿದ್ದೆ, ಯೂಸ್ ಮಾಡಿರಲಿಲ್ಲ, ಸ್ವಲ್ಪ ಯೂಸ್ ಮಾಡಿ ಹಾಗೆ ಎತ್ತಿಟ್ಟಿದ್ದೆ. ಸೊ ಈ ಸಾರಿ ನೋಡು ಅಂತ ಹೇಳಿ ಕ್ಲೀನ್ ಮಾಡ್ತಾಯಿದ್ದೆ. ತುಂಬ ನೀಟಾಗಿ ಕ್ಲೀನ್ ಆಗ್ತಾಯಿತ್ತು. ಈ ಸ್ಪಾಂಜಲ್ಲಿ ಏನಪ್ಪ ಅಂತ ಹೇಳಿದರೆ ಕ್ಲೀನ್ ಮಾಡಿದ ತಕ್ಷಣವೇ ಅದು ಕರಗ್ತಾ ಇರುತ್ತೆ, ಬಾಂಬೆ ಮಿಠಾಯಿ ಥರ. ಸೊ ಹೀಗೆ ಕ್ಲೀನ್ ಮಾಡಿಕೊಂಡೆ, ತುಂಬ ಚೆನ್ನಾಗಾಯಿತು. ಹಾಗೆ ಸ್ಕ್ರೀನ್ ಕೂಡ ಕಳಚಿದ್ದಾಯಿತು. ತುಂಬಾ ಹೆವಿ ಇತ್ತು, ಇದು ತುಂಬಾ ಮಣ್ಣಾಗಿತ್ತು. ಹಾಗೆ ಮಕ್ಕಳು ಕೂಡ ಸ್ವಲ್ಪ ಬೆಳಿಗ್ಗೆನೇ ಕೋಆಪ್ರೇಟ್ ಮಾಡಿದರು. ಲೇಟಾಗಿ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಯಾಕಂತ ಹೇಳಿದರೆ ಹಿಂದಿನ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬರುವಾಗಲೇ 1 ಗಂಟೆ ಆಗಿತ್ತು. ಲೇಟಾಗಿ ಎದ್ದಿದ್ದರಿಂದ ಲೇಟಾಗಿ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಚಟ್ನಿ, ಸಾಂಬಾರು, ದೋಸೆ, ಇಡ್ಲಿ ಎಲ್ಲ ಮಾಡಿದ್ದೆ. ಸೊ ಹಾಗೆ ಮನೆ ಒಳಗಡೆ ಡಸ್ಟ್ ಅಂತೂ ಯಾವಾಗಲೂ ಬರ್ತಾನೆ ಇರುತ್ತೆ. ರೀಸನ್ ಬಂದು ಇಲ್ಲಿ ಅಪಾರ್ಟ್ಮೆಂಟ್ ಆಗ್ತಾ ಇದೆ. ಒಂದು ಕಡೆ ಸೌಂಡ್ ಪೊಲ್ಯೂಷನ್, ಇನ್ನೊಂದು ಕಡೆ ಡಸ್ಟ್. ಸೊ ಡಸ್ಟ್ ಅಂತೂ ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ರಾಶಿ ರಾಶಿ ತುಂಬಿಕೊಳ್ಳುತ್ತೆ. ಡೈಲಿ ಕ್ಲೀನ್ ಮಾಡಿದಾಗಲೆಲ್ಲ ಡಸ್ಟ್ ಅಂತೂ ತುಂಬಿಕೊಂಡೇ ಇರುತ್ತೆ. ಸೊ ಹಾಗೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಇತ್ತು. ಪಾಟನ್ನೆಲ್ಲ ಸ್ವಲ್ಪ ಇಂಡೋರ್ಗೆ ರೆಡಿ ಮಾಡಬೇಕಿತ್ತು, ಅದಕ್ಕೂ ಕೂಡ ಟೈಮೇ ಸಿಗ್ತಾ ಇರಲಿಲ್ಲ. ಇನ್ನು ಅದ್ವಿನ್ಗೆ ಹೇರ್ ಕಟಿಂಗ್ ಮಾಡಿಸ್ಲಿಕ್ಕಿತ್ತು, ಹಾಗಾಗಿ ಅವನನ್ನು ಕರ್ಕೊಂಡು ಬಂದು ಮನೆಗೆ ಬಂದು ಮತ್ತೆ ಅದೇ ಕೆಲಸ. ಹಬ್ಬಕ್ಕೆ ಪೌಡರ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಅಂತ ಹೇಳಿದರೆ ನಾನು ಯಾವಾಗಲೂ ಈ ಕೊತ್ತಂಬರಿ ಬೀಜದ ಪೌಡರ್, ಜೀರಾ ಬೀಜದ ಪೌಡರ್ ಅದನ್ನೆಲ್ಲ ಹುರಿದು ಪೌಡರ್ ಮಾಡ್ಕೊಳ್ತೀನಿ. ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆ ಇವತ್ತೊಂದು ಅದ್ಭುತವಾದ ನುಗ್ಗೆಕಾಯಿ ರೆಸಿಪಿ ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರು ಅಂತ ಹೇಳ್ಬೋದು. ತುಂಬಾ ಟೇಸ್ಟಿ, ಈಸಿಯಾಗಿ ಮಾಡುವಂಥದ್ದು. ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಇಲ್ಲಿ ನಾನು ಒಂದು ಮಿಕ್ಸಿ ಜಾರಿಗೆ ಪುಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜವನ್ನು ಕೂಡ ಹಾಕ್ತಾ ಇದ್ದೀನಿ. ಖಾರಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪೌಡರ್ ಮತ್ತು ಧನಿಯಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ಕಡಲೆ ಬೀಜವನ್ನು ಹುರಿದು ಹಾಕ್ಕೊಳ್ಬೇಕು. ನಾನು ಆಲ್ರೆಡಿ ಹುರಿದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ, ಹಾಗಾಗಿ ಡೈರೆಕ್ಟ್ ಆಗಿನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕಿದ್ದೀನಿ. ಇವಾಗ ಇದನ್ನು ತರಿಯಾಗಿ ರುಬ್ಕೊಳ್ತೀನಿ. ಈ ರೀತಿ ಪೌಡರನ್ನು ರೆಡಿ ಮಾಡ್ಕೊಂಡು ಒಂದು ಸೈಡಲ್ಲಿ ಇಟ್ಟು ಇವಾಗ ಒಂದು ಕಡಾಯಿಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ನಾನಿವಾಗ ಕಟ್ ಮಾಡ್ಕೊಂಡಿರುವಂತಹ ನುಗ್ಗೆಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯನ್ನು ಹಾಕಿದ ಮೇಲೆ ಸ್ವಲ್ಪ ಹಳದಿ ಪೌಡರ್, ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮೋಸ್ಟ್ ಫೇವ್ರೆಟ್ ರೆಸಿಪಿ ಅಂದ್ರೇ ಇದು. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿದರೆ, ಇನ್ನು ನುಗ್ಗೆಕಾಯಿ ತಂದರೆ ಇದೇ ರೀತಿಯಾಗಿ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಮಾಡಲಿಕ್ಕೂ ಕೂಡ ತುಂಬಾ ಈಸಿ. ಸೊ ಇದನ್ನು ಒಂದು ಕಡೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಫ್ರೈ ಆದಮೇಲೆ ಇದನ್ನು ಎತ್ತಿಟ್ಕೊಳ್ಬೇಕು. ಅದೇ ಕಡಾಯಿಗೆ ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಜೀರಿಗೆ, ಸಾಸಿವೆ, ಉದ್ದಿನ ಬೇಳೆ, ಹಾಗೆ ಕಪ್ಪು ಎಳ್ಳು, ಅಗಸೆ ಬೀಜ ಎಲ್ಲ ಹಾಕ್ತಾ ಇದ್ದೀನಿ. ನಾನೇನು ಮಾಡ್ತೀನಿ, ಒಗ್ಗರಣೆಗೆ ಅಂತ ಹೇಳಿ ಒಂದು ಡಬ್ಬದಲ್ಲಿ ಎಲ್ಲವನ್ನು ತುಂಬಿಟ್ಕೊಳ್ತೀನಿ. ಹಾಗೆ ಎಲ್ಲವನ್ನು ಹಾಕ್ತೀನಿ. ಒಣಮೆಣಸು ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲ ಕೂಡ ಎಲ್ಲದಕ್ಕೂ ಸೇಮ್ ಒಗ್ಗರಣೆ ಆಗಿರುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಅವಾಗಲೇ ಪೌಡರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡರನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ನಾನು ಬಿಸಿ ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ.
ಆಲ್ರೆಡಿ ನಾನು ನೀರನ್ನು ಬಿಸಿ ಮಾಡ್ಕೊಂಡಿರ್ತೀನಿ. ಸೊ ಬಿಸಿ ಮಾಡಿಕೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಮೆಣಸು ಎಲ್ಲ ಹಾಕಿ ಮಾಡಿದರೆ ಒಂದು ಕಡೆ ರುಚಿ ಬೇರೆ, ಈ ರೀತಿ ಮಾಡಿದರೆ ಇನ್ನಷ್ಟು ರುಚಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ನಾವು ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ದಪ್ಪ ಆಗಿ ಬರುತ್ತೆ ಅದು. ಸೊ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆವಾಗಲೇ ಫ್ರೈ ಮಾಡ್ಕೊಂಡಿರುವಂತಹ ನುಗ್ಗೆಕಾಯಿಯನ್ನು ಹಾಕಬೇಕು. ಇವಾಗ ತುಂಬ 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 ರುಚಿ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಟ್ರೈ ಮಾಡಲೇಬೇಕು. ತುಂಬ ಈಸಿ ರೆಸಿಪಿ, ಕ್ವಿಕ್ ಅಂತ ಹೋಗಿ ಮಾಡ್ಕೊಳ್ಬೋದು. ಫೈನಲಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಮ್ಮೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ರೆಸಿಪಿ. ಜೊತೆಗೆ ಇವಾಗ ರಾತ್ರಿ ಕೂಡ ಆಗ್ತಾ ಬಂತು. ಮಲ್ಗೋ ಮುಂಚೆ ಆರ್ನಾಗೆ ತುಂಬಾ ಹಲ್ಲು ನೋಯ್ತಿದೆ ಅಂತೆ. ಸೊ ಯಾಕಂತ ಹೇಳಿದರೆ ಅದು ಕೆಟ್ಟೆ ಆಗಿತ್ತು. ಇವಾಗ ಈ ಅಲ್ಸರ್ಗೆ ಮತ್ತು ಹಲ್ಲು ನೋವು ಬಂದಾಗೆಲ್ಲ ಒಂದು ಕ್ರೀಮ್ ಇತ್ತು, ಅದನ್ನು ಹಚ್ಕೊಂಡು ವಾಶ್ ಮಾಡಿಕೊಂಡ್ರೆ ಅದು ಸ್ವಲ್ಪ ನೋವು ಕಡಿಮೆ ಆಗುತ್ತೆ. ಸೊ ಅದನ್ನು ಹುಡುಕಿ ಹಚ್ಕೊಳ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು. ಇವತ್ತು ಲಾಸ್ಟ್ ಡೇ ಆಫ್ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡು ಮಕ್ಕಳನ್ನೆಲ್ಲ ಏಳಿಸಿ ಇವಾಗ ಸ್ಕೂಲ್ಗೆ ಕಳಿಸ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯ. ಸೊ ಟೈಮ್ ಬಂದು 6:30 ಆಗ್ತಾ ಇದೆ. ಸೊ ಇವತ್ತಿನದಿಷ್ಟು ಕೆಲಸಗಳಿತ್ತು. ಅದಕ್ಕೂ ಮುಂಚೆ ಒಂದು ಒಳ್ಳೆ ಪೂಜೆ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಕ್ಲೀನಿಂಗ್ ಶುರು ಮಾಡಿದೆ ನೋಡಿ. ಮಧ್ಯಾಹ್ನ ಆಗಿದೆ ಗೊತ್ತಾಗಿಲ್ಲ. ಬಟ್ ನಾನು ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದರೆ ಇವತ್ತು ಏನಾದರೂ ಮಾಡಿ ಮುಗಿಸ್ಲೇಬೇಕು ಅಂತ ಹೇಳಿ. ಕ್ಲೀನಿಂಗ್ ಅಂತ ಹೇಳಿದರೆ ಸ್ವಲ್ಪ ಬೋರ್ ಆಗ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ನಾನು ಒಂದಿಷ್ಟು ಶಾರ್ಟೇಜ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮೆಡಿಷನ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಹೋಗಿ ಮೆಡಿಷನ್ ಮಿಕ್ಕಿರೋದೆಲ್ಲ ತೆಗಿತಾ ಇದ್ದೀನಿ. ಜೊತೆಗೆ ಮೇಕಪ್ ಐಟಮ್ ಜಾಸ್ತಿ ಇದೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ಏನಾದರೂ ಪ್ರೋಗ್ರಾಮ್ ಇರುತ್ತೆ ಅಥವಾ ನನಗೇನಾದರೂ ಪ್ರೋಗ್ರಾಮ್ ಇದ್ದರೆ ಅವಾಗವಾಗ ಬೇಕಾಗುತ್ತೆ ಅಂತ ಹೇಳಿ ಒಂದಿಷ್ಟು ಐಟಮ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಇವತ್ತೆಲ್ಲ ಅದನ್ನು ಶಾರ್ಟೇಜ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮಧ್ಯೆ ಸ್ವಲ್ಪ ಶಾಪಿಂಗ್, ಹಾಗೆ ಕರ್ಟನ್ ಕೂಡ ಬಂದಿತ್ತು, ನೀಟಾಗಿ ವಾಶ್ ಮಾಡಿಕೊಟ್ಟಿದ್ರು, ಅದನ್ನು ಕೂಡ ಹಾಕಬೇಕಾಗಿತ್ತು. ಹೋದಾಗಲೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಶಾಪಿಂಗ್ ಮಾಡಬೇಕಿತ್ತು, ಅದಕ್ಕೂ ಕೂಡ ಟೈಮ್ ಬಂದಿಲ್ಲ. ಇಂದು ನಾಳೆ 2 ದಿನದೊಳಗೆ ಹೊರಗಡೆ ಹೋಗಿ ಶಾಪಿಂಗ್ ಕೂಡ ಮಾಡಬೇಕು. ಸಣ್ಣ ಪುಟ್ಟ ಏನೆಲ್ಲ ಇದೆ ಅದನ್ನೆಲ್ಲ ತರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಕರ್ಟನ್ ಕೂಡ ಕ್ಲೀನ್ ಆಗಿತ್ತು, ಅದನ್ನು ಹಸ್ಬೆಂಡ್ ಹಾಕ್ತಾಯಿದ್ರು.